ಸೊ ನಮ್ಗೆ ಚಿಕ್ಕ ವಯಸ್ಸಿಂದನೂ ಕೂಡ ಈ ಚೂಮಂತರ ಕಾಳಿ ಅಂತನ್ನುವಂಥದ್ರ ಜೊತೆಯಲ್ಲೇ ಬೆಳೆದಿರೋವಂಥದ್ದು ಭಾಳ ಹತ್ತಿರದ ಎಲ್ಲರಿಗೂ ಕೂಡ ಇದೇನು ಹೊಸ ಟೈಟಲ್ ಅಂದರೆ ನಮ್ಗೆ ಗೊತ್ತಿಲ್ಲದೆ ಇರೋ ಟೈಟ್ಲ್ ಏನಲ್ಲ. ಪೇರಿಂಗ್ ಏನು ಅಂತನ್ನುವಂಥದ್ದು ನೀವು ಕೇಳ್ತಾ ಇರೋವಂಥದ್ದು. ಈ ಪೇರಿಂಗಿನ ವಿಚಾರವಾಗಿ ಭಾಳ ಹೊಸದನ್ನು ಒಂದನ್ನು ಟ್ರೈ ಮಾಡಿದ್ದೀನಿ ಈ ಪಿಕ್ಚರಲ್ಲಿ. ಸೊ ಕ್ಯೂಟ್ ಆಗಿರೋ ದೇವನ್ ಜನಗಳು ಒಪ್ಕೊಳ್ತಾರ ನೋಡಿ, ಭಯ ಅಂತನ್ನುವಂಥದ್ದು ಆಕಾರ ಆಗಲೇಬೇಕು ಅಂತನ್ನುವಂಥದ್ದಲ್ಲ, ಅದೊಂದು ಘಟನೆ. ಅದು ನಾನು ಆವಾಗಲೇ ಹೇಳ್ದಂಗೆ ಒಂದು ಸಿನಿಮಾನ ನಾನು ಕೈಗೆತ್ಕೊಳ್ತಾ ಇದ್ದೀನಿ ಅಂದರೆ ಯಾವ ಥರದ ಸಿನಿಮಾನ ಕೈಗೆತ್ಕೊಳ್ತಾ ಇದ್ದೀನಿ ಅದನ್ನು ನಾನು ಜಸ್ಟಿಫೈ ಮಾಡಬೇಕು ಅಂತ ಅನ್ನೋದಿರುತ್ತೆ, ಗೊತ್ತಾ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ ಗೌಡ. ಚೂಮಂತರ್ ಮೂವಿ ಇದೇ 10ನೇ ತಾರೀಕು ರಿಲೀಸಿಂಗ್ ರೆಡಿ ಇದೆ. ಸೊ ಸರಣ್ ಸರ್ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ಅವತಾರ ಪುರುಷ ಆದಮೇಲೆ ನೆಕ್ಸ್ಟ್ ನಿಮ್ಮದು ಮೂವಿ ಬರ್ತಾ ಇದೆ. ಸೊ ಮೂವಿ ಬಗ್ಗೆ ಹೇಳೋದಾದ್ರೆ ಇಲ್ಲ, ಗುರು ಶಿಷ್ಯರು ಆದಮೇಲೆ ಬರ್ತಾ ಇದೆ. ಗುರು ಶಿಷ್ಯರು ಆದಮೇಲೆ ಪಾರ್ಟ್ 2 ಬಂತು. ಪಾರ್ಟ್ 2 ಬಂತು. ಒಂದು ಥರದಲ್ಲಿ ಕರೆಕ್ಟ್. ಭಾಳ ದಿವಸದ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಾರೆ. ಈ ಸಲ ಲೇಟ್ ಆಯಿತು ಸ್ವಲ್ಪ, ಇನ್ಮೇಲೆ ಹಂಗೆ ಆಗಲ್ಲ. ಹೌದಾ? ನೀವೇ ಫಸ್ಟ್ ಹೇಳ್ಬಿಡ್ತಾ ಇದ್ದೀರಾ. ಸ್ವಲ್ಪ ಎಕ್ಸೈಟೆಡು, ಸ್ವಲ್ಪ ಬಟರ್ಫ್ಲೈಸು, ಎಲ್ಲ ಥರದ ಮಿಶ್ರ ಭಾವನೆ. ಇದೊಂಥರ ಭಯ ಇದೆ, ಸ್ವಲ್ಪ ಒಂದಿಷ್ಟು ನಂಬಿಕೆನೂ ಇದೆ ಚೆನ್ನಾಗಾಗತ್ತೆ ಅಂತನ್ನುವಂಥದ್ದು. ಚೆನ್ನಾಗಾಗಲಿ ಅಂತನ್ನುವ ಪ್ರೇಯರು ಇದೆ. ಇದೊಂಥರದ ಮಿಕ್ಸ್ಡ್ ಫೀಲಿಂಗ್ ಇದೆ. ಎಲ್ಲ ಮೂವೀಸ್ಗೂ ಕೂಡ ಟೈಟಲ್ ಬಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೂವಿ ನೇಮ್ ಏನಿರುತ್ತೋ ಅದು. ಸೊ ಚೂಮಂತರ್ಗೂ ಈ ಟೈಟಲ್ಗೂ ಅಂದರೆ ಕತೆಗೂ ಮತ್ತು ಇದು ಟೈಟಲ್ಗೂ ಲಿಂಕ್ ಇದೆಯಾ ಅನ್ನೋದೊಂದು. ಖಂಡಿತವಾಗ್ಲೂ ನೀವು ನೋಡಿ, ಚಿಕ್ಕ ವಯಸ್ಸಿಂದ ನಾವು ಈ ಟೈಟಲ್ನ ಕೇಳಿಕೊಂಡು ಬೆಳೆದಿದ್ದೀವಿ ನಾವೆಲ್ಲರೂ. ಈಗ ನೋಡಿ, ನೀವು ಚಿಕ್ಕ ಮಗುವಾಗಿದ್ದಾಗ ಯಾರೋ ದೊಡ್ಡವ್ರು ಬಂದು ಒಂದು ಚಾಕ್ಲೇಟ್ ಇಟ್ಕೊಂಡು, ನೋಡು ಚೂಮಂತ್ರ ಕಳಿ ಮಾಡ್ತೀನಿ ಮಾಡಿರ್ತಾರ, ಚೂಮಂತ್ರ ಕಳಿ ಮಾಡ್ತೀನಿ, ಅವ್ನು ಸುಮ್ಮನೆ ಹಂಗನ್ನು ಚೂಮಂತ್ರ ಕಳಿ ತೆಗೆದು ಚಾಕ್ಲೇಟ್ ಇದೆ ಅಂತ. ಸೊ ನಮ್ಗೆ ಚಿಕ್ಕ ವಯಸ್ಸಿಂದನೂ ಕೂಡ ಈ ಚೂಮಂತ್ರ ಕಾಳಿ ಅಂತನ್ನುವಂಥದ್ರ ಜೊತೆಯಲ್ಲೇ ಬೆಳೆದಿರೋವಂಥದ್ದು ಭಾಳ ಹತ್ತಿರದ ಎಲ್ಲರಿಗೂ ಕೂಡ ಇದೇನು ಹೊಸ ಟೈಟಲ್ ಅಂದರೆ ನಮ್ಗೆ ಗೊತ್ತಿಲ್ಲದೆ ಇರೋ ಟೈಟ್ಲ್ ಏನಲ್ಲ. ಸೊ ಹಾಗಾಗಿ ಚೂಮಂತರ್ ಅನ್ನುವಂಥದ್ದು ನಮಗೆ ಎಷ್ಟು ಹತ್ತಿರವಾಗಿದೆಯೋ ಈ ಕಥೆಯ, ಈ ಸಿನಿಮಾದ ಕಥೆಗೂ ಕೂಡ ಚೂಮಂತರ್ ಅಷ್ಟೇ ಇದು ಆ್ಯಕ್ಟ್ ಆಗಿರುತ್ತೆ ಅಂತ. ಸೊ ಈ ಮೂವಿಯಲ್ಲಿ 3 ಜನ ಹೀರೋಯಿನ್ಸ್ ಇದ್ದಾರೆ. ಸೊ ಅವರಲ್ಲಿ ನಿಮ್ಮ ಹೀರೋಯಿನ್ ಯಾರು ಅಂತ? ಇದೊಂದು ಭಾಳ ಇದನ್ನು ಹೇಳಂಗಿಲ್ಲ ನಾನು ಆ್ಯಕ್ಚುಲಿ. ಹೆಂಗೆ ಹೇಳಿ, ಇದನ್ನು ಹೇಳಿದ್ರೆ ಕತೆ ಗೊತ್ತಾಗ್ತದೆ. ಎಲ್ಲ ಮೂವೀಸಲ್ಲೂ ಇಬ್ಬರು ಇರ್ತಾರೆ, ಈ ಮೂವಿಯಲ್ಲಿ 3 ಜನ ಇದ್ದಾರೆ. ಸೊ ನಿಮಗೆ ನಾನು ಹೆಂಗೆ ಹೇಳಿ, ಇದನ್ನು ಹೇಳಿದ್ರೆ ಕತೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಪಜಲ್ಡ್ ಆಗಿ ಹೇಳ, ಇಲ್ಲ ಪಜಲ್ಡ್ ಆಗಿ ಹೇಳೋಕ್ಕಾಗೋದಿಲ್ಲ, ಹೇಳ್ಬಿಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ನನಗೆ ಬೇಡ ಬಿಡ್ರಿ. ಅಕಸ್ಮಾತ್ ನನಗೇನು ಗೊತ್ತಾ, ಇದು ಹೇಳಿದ್ರೆ ಪಾಪ ಹಿಂದೆ ಸಾರ್ ಇದನ್ನು ಹೇಳ್ಬಾರ್ದಾಗಿತ್ತು ಅಂತ ನಮ್ಮ ಡೈರೆಕ್ಟರ್ ಏನೋ ಹೇಳ್ಬಿಡ್ತಾರ ಅಂತ. ನನಗೆ ಇದೊಂದು ಬೇರೆ ಥರ ಇರುತ್ತೆ. 3 ಜನ ತೆರೆಯ ಮೇಲೆ ಫೀಮೇಲ್ ಲೀಡ್ ಇದ್ರೂ ಕೂಡ ಪೇರಿಂಗ್ ಏನು ಅಂತನ್ನುವಂಥದ್ದು ನೀವು ಕೇಳ್ತಾ ಇರೋವಂಥದ್ದು. ಈ ಪೇರಿಂಗಿನ ವಿಚಾರವಾಗಿ ಭಾಳ ಹೊಸದನ್ನು ಒಂದನ್ನು ಟ್ರೈ ಮಾಡಿದ್ದೀನಿ ಈ ಪಿಕ್ಚರಲ್ಲಿ. ಸರ್ ಶರಣ್ ಅವರ ಸಿನಿಮಾದಲ್ಲಿ ಈ ಥರದ ಪ್ರಯೋಗಗಳು ಆಗ್ತಾ ಇರುತ್ತೆ ಆಗುತ್ತಾ ಅಂತ ಅನ್ನೋದಿದೆ, ಗೊತ್ತಾ. ನನಗೆ ಫಸ್ಟ್ ಟೈಮ್ ಈ ಥರದ್ದೊಂದು ಇದು ಪೇರಿಂಗಿನ ವಿಚಾರಕ್ಕೆ ಅಂತ ಬಂದಾಗ, ನೀವು ನೋಡ್ತೀರಾ ಸಿನಿಮಾ ರಿಲೀಸ್ ಆದ ಮಾರನೇ ಅಲ್ಲ, ನೀವು ಸಿಗ್ತೀರಾ ನಮಗೆ, ಅವಾಗ ನೀವು ದಯವಿಟ್ಟು ಕೇಳಬೇಕು. ಸರಿ, ಆ್ಯಕ್ಚುಲಿ ಈ ಮೂವಿಯಲ್ಲಿ ದೆವ್ವ ಕ್ಯೂಟ್ ಆಗಿದೆ ಅಂತ ಅವಾಗಲೇ ಹೇಳಿದ್ರೆ, ಸೊ ಕ್ಯೂಟ್ ಆಗಿರೋ ದೆವ್ವನ ಜನಗಳು ಒಪ್ಕೋತಾರೆ ಅಂತ ಅನಿಸ್ತಾ ನಿಮಗೆ ಅಂತ? ಯಾಕಂದರೆ ಭಯ ಪಡಬೇಕು ಅಂದರೆ ತುಂಬ ವಿಕಾರವಾಗಿರಬೇಕು, ಈ ಥರದ್ದು ನಮ್ಮ ಮೈಂಡ್ ಸೆಟ್ಗಳಲ್ಲಿ ಇದೆ. ಸೊ ಕ್ಯೂಟ್ ಆಗಿರೋ ದೆವ್ವನ ಜನಗಳು ಒಪ್ಕೊಳ್ತಾರ? ನೋಡಿ, ಭಯ ಅಂತನ್ನುವಂಥದ್ದು ಆಕಾರ ಆಗಲೇಬೇಕು ಅಂತನ್ನುವಂಥದ್ದಲ್ಲ, ಅದೊಂದು ಘಟನೆ. ಅದು ಸನ್ನಿವೇಶ. ನಿಮ್ಮನ್ನು ಸನ್ನಿವೇಶ ಮತ್ತು ಘಟನೆ ಭಯಪಡಿಸ್ಬೇಕೇ ಹೊರತು ಆಕೃತಿ ಅಲ್ಲ, ಅಲ್ವಾ. ಈಗ ಆಕೃತಿಯಿಂದ ಭಯ ಅನ್ನೋವಂಥದ್ದು ಬೇರೆ, ಇದು ಆಕೃತಿಯಿಂದ ಅಥವಾ ಆಕಾರದಿಂದ ಭಯಪಡಿಸುವಂಥದ್ದಲ್ಲ. ಸನ್ನಿವೇಶ ಭಯಪಡಿಸುತ್ತೆ, ಘಟನೆಗಳು ಭಯಪಡಿಸುತ್ತೆ ನಿಮಗೆ. ಇನ್ನು ಟ್ರೇಲರ್ ಮತ್ತು ಟೀಸರ್ ನೋಡಿದ್ರೆ ಇಂಗ್ಲೀಷ್ ಮೂವಿನೇ ಅಂತಲೇ ಅನಿಸೋದು. ನಿಮಗೂ ಒಂದಷ್ಟು ರಿವ್ಯೂ ಆಲ್ರೆಡಿ ಸಿಕ್ಕಿದೆ. ಸೊ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅಂದರೆ ನಾವು ನಾನು ಆವಾಗಲೇ ಹೇಳ್ದಂಗೆ ಒಂದು ಸಿನಿಮಾನ ನಾನು ಕೈಗೆತ್ಕೊಳ್ತಾ ಇದ್ದೀನಿ ಅಂದರೆ ಯಾವ ಥರದ ಸಿನಿಮಾನ ಕೈಗೆತ್ಕೊಳ್ತಾ ಇದ್ದೀನಿ ಅದನ್ನು ನಾನು ಜಸ್ಟಿಫೈ ಮಾಡಬೇಕು ಅಂತ ಅನ್ನೋದಿರುತ್ತೆ, ಗೊತ್ತಾ. ನಾವು ಕೈಗೆತ್ಕೊಂಡಾಗ್ಲೇ ನೋಡಿ, ಅಲ್ಲಿ ನಾನು ಈ ಹಿಂದೆ ಯಾವ ಸಿನಿಮಾನೂ ಕೂಡ ಆ ಗೆಟಪ್ಪಲ್ಲಿ, ಆ ಅಟೈರಲ್ಲಿ ನಾನು ಇರಲಿಲ್ಲ. ಕೈಯಲ್ಲಿ ಒಂದು ಬೈಬಲ್ ಇರುತ್ತೆ, ಹಿಂದ್ಗಡೆ ಒಂದು ಮನೆ ಇದೆ, ಒಂದು
ಬ್ರಿಟಿಷ್ ಸ್ಟೈಲಿನ ಒಂದು ಬಂಗ್ಲೋ ಇದೆ. ಈ ಥರದ್ದು ಒಂದು ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಅಂತಂದಾಗ ನಮ್ಗೆ ರೆಫರೆನ್ಸ್ ಸಿಗದೆ ನೀವು ನೋಡಿದಾಗ ನೀವು ಚೆಕ್ ಅಂತ ನೋಡ್ತಿದ್ದಂಗೆ ನೋಡಿ ಇಂಥದ್ದೊಂದು ಲೊಕೇಶನ್ ಅಂತಂದರೆ ನೀವು ಚೆಕ್ ಅಂತ ಒಂದು ಇಂಗ್ಲೀಷ್ ಪಿಕ್ಚರ್ಗೆ ನೀವು ಹೋಗ್ತೀರಿ. ನಾನು ಆ ವರ್ಲ್ಡ್ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀನಿ ಅಂದರೆ ನಾನು ಅದಕ್ಕೆ ಜಸ್ಟಿಫೈ ಮಾಡಬೇಕು ಅಂತ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಿಮಗೆ ಆ ಇಂಗ್ಲೀಷ್ ಸಿನಿಮಾದ ಒಂದಿಷ್ಟು ಇದು ಬಂದು ಹೋಗೋದ್ರು ಯಾಕೆ ಬಂದು ಹೋಗುತ್ತೆ ಅದು ಅಂತಂದರೆ, ಒಂದು ನಾನು ಆ ವರ್ಲ್ಡ್ ಅದು. ಎರಡನೇದೇನು ಅಂತಂದರೆ ಈ ಸಿನಿಮಾದ ಟೆಕ್ನಿಕಲ್ ತಂಡ ಅಂದರೆ ವಿಷುವಲಿ ಅಷ್ಟು ಭದ್ರವಾಗಿ ಕಟ್ಕೊಟ್ಟಿದ್ದಾರೆ. ಆ ಎರಡು ವಿಚಾರಕ್ಕೆ ನಿಮಗೆ ಸರ್ ಒಂದು ಇಂಗ್ಲೀಷ್ ಪಿಕ್ಚರು ಅಂತ ನಿಮ್ಗೆ ಅನ್ನಿಸ್ತಾ ಇರೋಂಥದ್ದು. Beat Plus Karnataka.